ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸ್ಪೆಷಲ್ ಕೇರಳ ಶೈಲಿಯ ಪುಳಿಮುಂಚಿ ತವಾ ಫ್ರೈ. ನಾವಿವತ್ತು ಇಲ್ಲಿ ಡಿಸ್ಕೋ ಮೀನನ್ನು ತಗೊಂಡಿದ್ದೇವೆ. ಇದೇ ರೀತಿ ನೀವು ಯಾವುದೇ ಹಸಿ ಮೀನನ್ನು ತಗೊಂಡು ಈ ಮಸಾಲಾನ ಟ್ರೈ ಮಾಡಿ ನೋಡ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡುವ. ಈಗ ಇದಕ್ಕೆ ಏನೇನು ಬೇಕು ಅಂತೇಳಿ ನಾನು ಹೇಳ್ತೇನೆ. ಫಸ್ಟಿಗೆ ಬ್ಯಾಡಗಿ ಮೆಣಸು 8, ಬೆಳ್ಳುಳ್ಳಿ ಎಸಲು 8, ಊರ ಮೆಣಸು 1, ಅರಶಿನ ಹುಡಿ 1/4 ಟೀ ಸ್ಪೂನು, ಕೊತ್ತಂಬರಿ 2 ಟೀ ಸ್ಪೂನು, ಕೆಂಪು ಮೆಣಸಿನ ಹುಡಿ 1 ಟೀ ಸ್ಪೂನು, ಈರುಳ್ಳಿ 1, ರುಚಿಗೆ ತಕ್ಕಷ್ಟು ಉಪ್ಪು, ಸೋಂಪು ಅರ್ಧ ಟೀ ಸ್ಪೂನು, ಶುಂಠಿ 1 ತುಂಡು, ಬೇವು ಸೊಪ್ಪು ಸ್ವಲ್ಪ, ನಿಂಬೆಹಣ್ಣು 1, ತೆಂಗಿನ ಎಣ್ಣೆ 2 ಟೀ ಸ್ಪೂನು. ಮೊದಲಿಗೆ ನಾವು ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಬೇಕು. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಚಂದ ರುಬ್ಬಿಕೊಳ್ಬೇಕು. ಜಾಸ್ತಿ ನೀರನ್ನು ನಾವಿಲ್ಲಿ ಹಾಕಬಾರ್ದು, ಯಾಕೆಂದರೆ ಜಾಸ್ತಿ ನೀರು ಹಾಕಿದರೆ ಅದು ಮೀನಿಗೆ ಹಿಡಿಯುವುದಿಲ್ಲ. ಅದಕ್ಕೆ ನೋಡಿ, ಇಲ್ಲಿ ಮಸಾಲ ಇಷ್ಟು ಗಟ್ಟಿ ಮತ್ತೆ ಇಷ್ಟು ನೈಸಾಗಿ ಬಂದರೆ ಸಾಕು. ಮೀನನ್ನು ನಾವಿಲ್ಲಿ ಚಂದ ಕ್ಲೀನ್ ಮಾಡಿ ಅದರ ಮೇಲೆ ಈ ರೀತಿ ಬರೆ ಹಾಕ್ತಾ ಇದ್ದೇವೆ, ಯಾಕೆಂದರೆ ಮಸಾಲ ಎಲ್ಲ ಚಂದ ಒಳಗಡೆ ಎಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ. ಈಗ ನಾವಿಲ್ಲಿ ಮೀನನ್ನು ಎಲೆ ಮೇಲೆ ಇಟ್ಟು ಮಸಾಲವನ್ನೆಲ್ಲ ಚಂದ ಅದಕ್ಕೆ ಹಾಕಿ ಅದು ಎಳ್ಕೊಳ್ಳಿಕ್ಕೆ ನಾವು ಒಂದು ಅರ್ಧ ಗಂಟೆ ಇಟ್ಟು ಬಿಡುವ, ಮ್ಯಾರಿನೇಟ್ ಆಗಲಿಕ್ಕೆ.
ಇದೀಗ ಆಗಿದೆ. ಫಸ್ಟಿಗೆ ನಾವು ಗ್ಯಾಸ್ ಆನ್ ಮಾಡಿ ಒಂದು ತವವನ್ನು ಇಟ್ಟು ಬಿಡುವ. ನಾವಿಲ್ಲಿ ತವವನ್ನು ಇಟ್ಟು ತವ ಬಿಸಿ ಆದಮೇಲೆ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇವೆ. ನಾವು ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಯಾಕೆಂತೇಳಿದರೆ ಇದು ಪರಿಮಳ ಚೆನ್ನಾಗಿರ್ತದೆ. ಇದು ಬೇಡ ಅಂತ ಹೇಳುವವರು ಬೇರೆ ಆಯಿಲನ್ನು ಸಹ ಯೂಸ್ ಮಾಡಿಕೊಳ್ಬೋದು ಫ್ರೈಯನ್ನು. ನಾವಿಲ್ಲಿ ಫಸ್ಟಿಗೆ ಕರಿಬೇವನ್ನು ಇಡ್ತಾ ಇದ್ದೇವೆ. ಕರಿಬೇವಿನ ಸೊಪ್ಪು ಇದು ಫುಲ್ ಎಸಲನ್ನು ಇಟ್ಟು ಬಿಡ್ತಾ ಇದ್ದೇವೆ, ತೆಗೆದು ಇಡೋದಿಲ್ಲ ನಾವು. ಯಾಕೆಂದರೆ ಇದು ಸಹ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ಮಾಡೋದು ಸಹ ಚೆನ್ನಾಗಿರ್ತದೆ, ಒಂದು ಥರ ಟೇಸ್ಟ್ ಸಹ ಚೆನ್ನಾಗಿರ್ತದೆ. ಇದು ಸ್ವಲ್ಪ ಬಿಸಿ ಆದಾಗ ನಾವು ಮೀನನ್ನು ಇದಕ್ಕೆ ಹಾಕಿಕೊಳ್ಳುವ. ಈಗ ಮೀನಿನ ಮೇಲೆ ಸಹ 1-2 ಕರಿಬೇವು ಸೊಪ್ಪನ್ನು ಇಟ್ಟು ಬಿಡುವ ನಾವು. ಕರಿಬೇವು ಸೊಪ್ಪು ಹಾಕಿ ಆದಮೇಲೆ ಬಾಳೆ ಎಲೆಯಿಂದ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಲಿಕ್ಕೆ ಮುಚ್ಚಿಡ್ತಾ ಇದ್ದೇವೆ. ಇದು ಯಾಕೆಂತೇಳಿದರೆ ಮೀನಿನ ಮತ್ತು ಬಾಳೆ ಎಲೆಯ ಮಿಕ್ಸ್ ಆಗಿ ಬರುವಾಗ ಪರಿಮಳ ತುಂಬ ಚೆನ್ನಾಗಿರ್ತದೆ. ನೀವು ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಈಗ ನಾವು ನೋಡುವ ಹೇಗಾಗಿದೆ ಅಂತೇಳಿ. ನೋಡಿ, ಆ ಪರಿಮಳ ಚಂದ ಬರ್ತಾ ಉಂಟು. ಇದನ್ನು ನಾವು ಈಗ ಮೆಲ್ಲಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಗುಚಿ ಹಾಕಬೇಕು. ಜಾಗ್ರತೆಯಿಂದ ಮಗುಚಿ ಹಾಕಿದರೆ ಆಯಿತು, ಹಾಕುವಾಗ ನೋಡಿಕೊಂಡು. ಈಗ ಎರಡನ್ನು ಸಹ ಮಗುಚಿ ಹಾಕಿ ಆದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆ ಸೈಡ್ ಸಹ ಬೇಯಿಸಲಿಕ್ಕೆ ನಾವು ಇಟ್ಟು ಬಿಡುವ. ಇದೀಗ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ಆಗಿದೆ. ಇದು ಒಂದು ಪಕ್ಕಾ ಕೇರಳ ಸ್ಟೈಲಿಯ ರೆಸಿಪಿ. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಲೇಬೇಕು. ಯಾಕೆಂತೇಳಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಇದನ್ನು ಮಾಡೋದು ಸಹ ತುಂಬ ಸುಲಭ. ಎಲ್ಲ ಮಸಾಲವನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳೋದು, ಮತ್ತು ಇದಕ್ಕೆ ಮೀನಿಗೆ ಹಾಕಿಕೊಂಡ್ರೆ ಆಯಿತು. ತುಂಬ ಸುಲಭ ಸಹ ಆಗ್ತದೆ. ನಾವು ಇದನ್ನು ಈ ಪೌಡರ್ನ ಹುಡುಕಿಕೊಂಡು ಇರುವ ಅಗತ್ಯ ಇಲ್ಲ. ಈಸಿ ಆಗಿರ್ತದೆ, ಬೇಗ ಮಾಡಿ ಆಗ್ತದೆ ಸಹ. ಈಗ ನಮ್ಮ ಪುಳಿಮುಂಚಿ ತವಾ ಫ್ರೈ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಉಪ್ಪನ್ನು ಸಹ ಮಸಾಲಕ್ಕೆ ಹಾಕಿ ನಾವು ರುಬ್ಬಿಕೊಳ್ಳೋದ್ರಿಂದ ಇದು ಎಲ್ಲವೂ ಮೀನಿಗೆ ಚೆನ್ನಾಗಿ ಎಳ್ಕೊಳ್ಳುವ ಕಾರಣಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.